ಗುರುಜಿ, ಆಚಾಲಪುರಂ ಕ್ಷೇತ್ರದ ಕುರಿತು ತಿಳಿಸ್ಕೊಡ್ತಾ ಇದ್ರಿ. ಈ ಆಚಾಲಪುರಂ ಕ್ಷೇತ್ರದಲ್ಲಿ ಬಹಳ ವೈಶಿಷ್ಟ್ಯತೆ ಇದೆ. ಇದು ನಾವುಗಳು ನೋಡ್ತಕ್ಕಂಥ ವಿಧಾನ ಎಲ್ಲಿ ಅಂದರೆ ವೈದೀಶ್ವರನ ದೇವಸ್ಥಾನಕ್ಕೂ ಚಿದಂಬರಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಕೊಲ್ಲಿಡಂ ಅನ್ನೋ ಒಂದು ಗ್ರಾಮ. ಕೊಲ್ಲಿಡಮ್ಮಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರ ಒಳಭಾಗದಲ್ಲಿ ಹೋದಾಗ ಆಚಾಲಪುರಂ. ಈ ಆಚಾಲಪುರಂ ಅಂದರೆ ಏನು? ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಜೀವನ ಕತ್ತಲಾಗಿದ್ದಾಗ ಬೆಳಕು ಕೊಂಬಲೇಬೇಕು. ತಲೆ ಜೀವನದಲ್ಲಿ ಯಾವ ಕಾಲಕ್ಕೂ ಬೆಂಕಿ ಅಂದರೆ ತಲೆಯಲ್ಲಿ ಟೆನ್ಷನ್ ಇರುತ್ತೆ, ಅದನ್ನು ಕಮ್ಮಿ ಮಾಡೋದು ಹೇಗೆ? ಜೀವನದಲ್ಲಿ ಯಾವ ಕಾಲಕ್ಕೂ ಯಾರನ್ನಾದರೂ ಸ್ವಾಗತ ಮಾಡ್ತಾ ಇರ್ತಾನೆ ದೇವರು. ಅಂದರೆ ಪ್ರತಿಯೊಬ್ಬನಿಗೂ ಒಂದು ಸ್ವಾಗತ ಕೊಟ್ಟಿರ್ತಾನೆ. ಕೆಲವರು ದೂರ್ತಾ ಇರ್ತಾರೆ, ಹೋಗಾಚಿಕೆ ಅಂತ. ಹೀಗೆ ಒಬ್ಬ ಮನುಷ್ಯನ ಸ್ವಾಗತ ಮಾಡ್ತಾರೆ, ಒಂದು ಮನುಷ್ಯನ ದೂರ ತಳ್ತಾರೆ. ಹೀಗೆ ಯಾವ ಕಾಲಕ್ಕಾಗತ್ತೆ? ಮೈಲಿಗೆ ಬಂದಾಗ, ಅಥವಾ ಯಾವ ಕಾಲಕ್ಕೂ ಸೂಕ್ತ ಬಂದಾಗ, ಯಾವ ಕಾಲಕ್ಕೂ ಪುರುಡು ಬಂದಾಗ ಅಂತ ಹೇಳ್ತೀವಿ. ಈ ಸೂತಕ ಅಂತಕ್ಕಂಥದ್ದು ದೂರ ತಳ್ತಕ್ಕಂಥ, ಒಂದು ಆಚರಣೆ ಇಲ್ಲದೆ ಇರತಕ್ಕಂಥ, ಅಚಲವಾಗಿರ್ತಕ್ಕಂಥ ಮನಸ್ಸು ಚಂಚಲವಾಗಿದ್ದಾಗ ಚರವಾಗಿ ಸ್ಥಿರವಾಗಿ ಇರ್ತಕ್ಕಂಥ ಒಂದು ಯೋಜನೆ. ಹೇಗೆ ಅಂದರೆ ಆಚಾಲಪುರದಲ್ಲಿ ಇವತ್ತಿಗೂ ಮೇ ಮಾಸದಲ್ಲಿ ಯಾರು ನೋಡಬೇಕು ಅಂದರೆ ಇನ್ನೇನು ಮೇ ಬರುತ್ತೆ, ಆ ತಿಂಗಳಲ್ಲಿ ಆ ವಿಶೇಷವಾದ ದಿನ ಹೇಳ್ತೀನಿ, ಖಂಡಿತ ನಾವೆಲ್ಲ ಸಾಕ್ಷಿರೂಪವಾಗಿ ಹೋಗಿ ನೋಡಬಹುದು. ಏನು ಅಂದರೆ ಒಂದು ಸಲ ಏನಾಯಿತು, ತಿರುಜ್ಞಾನ ಸಂಬಂಧರ್ ಬಹಳ ವಿಶೇಷವಾಗಿ ಇಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಪ್ರತ್ಯೇಕವಾಗಿ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪರಮೇಶ್ವರನ ಕುರಿತು ಹಾಡು ಹೇಳ್ತಾ ಇದ್ದ. ತಿರುಜ್ಞಾನ ಸಂಬಂಧರ್, ಅಪ್ಪರ್ ತಿರುನಾವಕರ್ ಸರ್, ತಿರು ಸುಂದರಮೂರ್ತಿ, ತಿರು ಮಾಣಿಕ್ಯವಾಸಕರ್ ಅಂತ 4 ಜನ, 64 ಜನ ಯೋನಿಕೂಟಗಳಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥ ಇವರುಗಳು ಎಲ್ಲ ಜಾತಿ ಮತ ಭೇದವಿಲ್ಲದೆ ಅಷ್ಟೂ ಜನ ಕೇಂದ್ರ ಬಿಂದುವಾಗಿರತಕ್ಕಂಥ ಕ್ಷೇತ್ರ ಮಹಿಮೆಯ ಮುಖಾಂತರವಾಗಿ ಬಂಗಾರದ ಅನುಗ್ರಹವನ್ನು ಪಡೆದು ಪರಮೇಶ್ವರನ ಕುರಿತು 16,000 ಹಾಡುಗಳನ್ನು ದೇವರ ಮೇಲೆ ಹಾಡ್ತಾ ಬಂದರು. ಎಲ್ಲ 16,000 ಹಾಡುಗಳು ಪರಮೇಶ್ವರನ ಹೊಗಳಿ ಹಾಡಿದ್ದು. ಹಾಗೆ ಈ ಹಾಡುಗಳನ್ನು ಪ್ರತಿಯೊಬ್ಬರು ಹಾಡ್ತಾ ಬಂದಾಗ ಕಣ್ಣಿಲ್ದಿದ್ದವನಿಗೆ ಕಣ್ಣು ಬಂತು, ಕೈ ಕಾಲಿಲ್ದಿದ್ದವನಿಗೆ ಕೈಕಾಲು ಬಂತು, ವ್ಯಾಧಿಗಳಿದ್ದಾಗ ವ್ಯಾಧಿಗಳು ಗುಣಗಾಯಿತು, ಕಣ್ಣು ಭಾಗದಲ್ಲಿ ಇರತಕ್ಕಂಥ ಪರೆಗಳು ಪರಿವರ್ತನೆ ಆಯಿತು, ತಲೆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಮೆದುಳಿನ ನೋವುಗಳಿದ್ದರೆ ಪರಿವರ್ತನೆ ಆಯಿತು, ಕೀಲು ನೋವು, ಕಾಲು ನೋವು, ಮೂಳೆಗಳ ನೋವು, ಚರ್ಮ ವ್ಯಾಧಿ ಇದ್ದರೆ ಅದು ಪರಿವರ್ತನೆ ಆಯಿತು. ಹೀಗೆ ಒಂದೊಂದು ಹಾಡನ್ನು ಹೇಳಿದಾಗ ಆ ರೋಗಗಳು ಗುಣವಾಗ್ತಾ ಬಂತು. ಇದರಲ್ಲಿ ತಿರುಜ್ಞಾನ ಸಂಬಂಧರು ಸಾಕ್ಷಾತ್ ಪರಮೇಶ್ವರ ತಾನೇ ಒಪ್ಕೊತಾನೆ, ಇವನು ನನ್ನ ಮಗ ಇದ್ದ ಹಾಗೆ ಅಂತ ಹೇಳಿ. ಆಗ ಪಾರ್ವತಿ ಪರಮೇಶ್ವರನು ಇವನಿಗೆ ಜ್ಞಾನವನ್ನು ತುಂಬಿರೋದ್ರಿಂದ ತಿರುಜ್ಞಾನ ಸಂಬಂಧ ಹೆಸರು ಬಂತು. ಇವನಿಗೆ 16 ವಯಸ್ಸು. ಈ ವಯಸ್ಸಿಗೆ ಮದುವೆ ಬೇರೆ. ಅಯ್ಯೋ, ಈ ವಯಸ್ಸಿಗೆ ಮದುವೆ ಆಗ್ತಕ್ಕಂಥ ಸಮಯದಲ್ಲಿ ಏನಪ್ಪ ಮಾಡೋದು ಅಂದಾಗ ಆ ಊರಿಗೆ ಬರ್ತಾರೆ ಆಚಾಲಪುರಕ್ಕೆ. ಜ್ಞಾನ ಸಂಬಂಧರು ಒಳ್ಳೆಯ ಹಾಡನ್ನು ಹಾಡಿ ಆ ಮನೆಯಲ್ಲೇ ಮದುವೆ ಆಗ್ತಾರೆ. ಇವತ್ತಿಗೂ ಸಾಕ್ಷಿರೂಪ ಆ ಮನೆಗೆ ಹೋಗಿ ನೋಡ್ಬೋದು. ಇವತ್ತು ಅವರು ಮದುವೆ ಆಗಿರೋ ಕ್ಷೇತ್ರ ಇವತ್ತಿಗೂ ಪ್ರತ್ಯಕ್ಷವಾಗಿದೆ. ಅಲ್ಲಿ ಒಂದು ಅಜ್ಜಿ ಇದ್ದಾರೆ. ಈ ಜ್ಞಾನ ಪ್ರಸುರಾಂಬಿಕಾನೇ ಸಾಕ್ಷಾತ್ ಜನ್ಮವನ್ನು ಎತ್ತಿದಾರ. ಈ ಅಜ್ಜಿಗೆ ಸುಮಾರು 97 ವಯಸ್ಸುಗಳು. 97 ವಯಸ್ಸಿಗೆ ಈ ಅಜ್ಜಿ 150ಕ್ಕೂ 200 ಜನಕ್ಕೆ ಸಾಕ್ಷಾತ್ ಅವರೇ ಅಡುಗೆ ಮಾಡ್ತಾರೆ. ಇವತ್ತು ಕರೆಂಟ್ ಇಲ್ಲ. ಯಾವ ಕಾಲಕ್ಕೂ ರುಬ್ಬುಗುಂಡು ನಾವು ಗ್ರೈಂಡ್ರ್ ಹಾಕ್ಕೊತೀವಿ, ಆ ಗ್ರೈಂಡ್ರ್ ಇಲ್ಲ, ರುಬ್ಬುಗುಂಡಲ್ಲೇ ರುಬ್ತಾರೆ. ಬೀಸೋ ಕಲ್ಲು, ಅಮ್ಮಿ ಕಲ್ಲಲ್ಲೇ ಅಡುಗೆಗಳನ್ನು ಮಾಡ್ತಾರೆ. ಇಷ್ಟು ಜನಕ್ಕೆ ಊಟಗಳನ್ನು ಉಪಚಾರಗಳನ್ನು ಅಜ್ಜಿ ಒಬ್ಬರೇ ಮಾಡ್ತಾರೆ ಸ್ವಯಾರ್ಜಿತವಾಗಿ. 45 ವರ್ಷಗಳಾಯಿತು ಅವರು ಊಟ ತಿಂಡಿಗಳನ್ನು ಬಿಟ್ಟು, ಅಂದರೆ ನಿದ್ರಾಹಾರ ಸಮೇತವಾಗಿ ಆಹಾರವನ್ನು ಬಿಟ್ಟುಬಿಟ್ಟಿದ್ದಾರೆ. ನಿದ್ರೆಯನ್ನು ಕೂಡ ಕಮ್ಮಿ ಮಟ್ಟಿಗೆ ಮಾಡ್ತಾರೆ ಯಜಮಾನರು ಹೋದ ನಂತರ. ಇವತ್ತಿಗೂ ಅವರು ಬರೀ ಹಾಲು, ಬಿಸ್ಕೆಟ್ಟು, ಹಣ್ಣು ಮಾತ್ರ ತಿಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಇಂಥ ಅಜ್ಜಿ ಅಷ್ಟು ವಯಸ್ಸಲ್ಲೂ ಇಷ್ಟೋ ಜನಕ್ಕೆ ವಿಶೇಷವಾಗಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಕ್ಷೇಮವೇ ಕ್ಷೇಮ. ಅದಕ್ಕೆ ಇಂಥ ಒಂದು ಕ್ಷೇತ್ರದಲ್ಲಿ ಸಾಕ್ಷಾತ್ ಅವರ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಆಚಾಲಪುರ ಕ್ಷೇತ್ರದಲ್ಲಿ ಅವನಿಗೆ ಮದುವೆ ಆಯಿತು. ಆ ಮದುವೆ ಆಗಿದ ಮನೆಯಿಂದ ಅವನು ಗರ್ಭಗೃಹಕ್ಕೆ ಪ್ರವೇಶ ಮಾಡೋಕ್ಕೆ ಮೊದಲು ಪರಮೇಶ್ವರನ ಕೇಳ್ಕೊತಾನೆ. ಪರಮೇಶ್ವರ ಭಾಳ ಸಂತೋಷ ಆಗುತ್ತೆ, ಬಾರೋ ಇನ್ನು ನಿನ್ನ ಮೋಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿ ಜ್ಞಾನ ಸಂಬಂಧರನ್ನ ಕರೀತಾಳೆ. ಆಚಾಲಪುರಂ, ಅಚಾಲ ಅಂದರೆ ವಾ ಪೋಲ ಅಂತ. ಅದಕ್ಕೋಸ್ಕರ ಬಾ ಕರ್ಕೊಂಡು ಹೋಗ್ತೀನಿ ಎಂದಾಗ ಪರಮೇಶ್ವರನೇ ಕರೆದಾಗ, ಪರಮೇಶ್ವರ ನನ್ನೊಬ್ಬನ ಕರೆದೆ ಚೆನ್ನಾಗಿಲ್ಲ, ನನ್ನ ಹೆಂಡತಿ ಸಮೇತವಾಗಿ ನಾವು ಹೋಗ್ತಾ ಇದ್ರೆ ಚೆನ್ನಾಗಿರಲ್ಲ, ಇಡೀ ಊರೇ ಬರಲಿ, ಆ ಮೋಕ್ಷಕ್ಕೆ ನೀನು ಕರಿತಾ ಇದೆಯಾ, ನನ್ನ ಕೋರಿಕೆನೇ ಅದು ಅಂತಾನೆ. ಭಾಳ ಸಂತೋಷ, ತಥಾಸ್ತು ಅಂತಾರೆ. 1,00,001 ಜನ ಏನಿದ್ದೀರಾ ಈ ಊರಿನಲ್ಲಿರ್ತಕ್ಕಂಥ ಅಷ್ಟೂ ಜನ ಜೀವರಾಶಿ ಸಮೇತವಾಗಿ, ಪಕ್ಷಿ ಪ್ರಾಣಿಗಳ ಸಮೇತವಾಗಿ ಎಲ್ಲರನ್ನು ಒಳಗೆ ಸೇರಿಸ್ಕೊತೀನಿ ಅಂತಾರೆ. ಆಗ ಭೂತಗಳನ್ನು ಕರೆದು ಪ್ರತಿಯೊಬ್ಬರು ಹೋಗದೇ ಇರತಕ್ಕಂಥವ್ರು, ಅಯ್ಯೋ ನಾನು ಹೋಗಲ್ಲಪ್ಪ ಮೋಕ್ಷಕ್ಕೆ ಅನ್ನೋದು ಕೂಡ ಆಗ ಅಲ್ಲಿರ್ತಕ್ಕಂಥ ಭೂತಗಣಗಳು ಸ್ವತಃ ಇವ್ರನ್ನೆಲ್ಲರನ್ನೂ ಓಡಿಸಿ ನಡೀರಿ ಅಂಥೇಳಿ ಎಲ್ಲರನ್ನು ಕರ್ಕೊಂಡು ಹೊರಟೋಗ್ತಾರೆ. ಎಲ್ಲಿಗೆ? ಮೋಕ್ಷ ಲೋಕಕ್ಕೆ. ಇವತ್ತು ಗರ್ಭಗುಡಿಯಲ್ಲಿ ಅಷ್ಟು ದೊಡ್ಡ ಲಿಂಗ ಇದ್ದರೂ ಆ ಜ್ವಾಲನ ಇವತ್ತಿಗೂ ನೋಡ್ಬೋದು. ಮೇ ಮಾಸದಲ್ಲಿ ಏನು ಎತ್ತ ಅಂತ ತಿಳಿಸ್ಕೊಡ್ತೀನಿ. ಆ ಮೇ ಮಾಸದ ತಿಂಗಳಲ್ಲಿ ಪ್ರವೇಶ ಮಾಡಿದಾಗ ಸ್ವತಃ ಉತ್ಸವ ಮೂರ್ತಿ ಒಳಗೆ ಹೋದ್ರೂ ನಿಮ್ಮನ್ನು ಗರ್ಭಗುಡಿಯಲ್ಲಿ ಬಿಡ್ತಾರೆ ಬೆಳಗಿನ ಜಾವ 4 ಗಂಟೆಗೆ. ಆ ಗರ್ಭಗೃಹ ಪ್ರವೇಶವನ್ನು ಯಾರೂ ಇದುವರೆಗೆ ತನಕ ಭೂತವನ್ನು ಭವಿಷ್ಯತೆ ಮಾಡಿಲ್ಲ. ಆದರೆ ಆ ಒಂದು ದಿನಗಳು ಮಾತ್ರ ಇವತ್ತಿಗೂ ಸಾಕ್ಷಿರೂಪ. ಅಂದರೆ ಯದ್ಭಾವಂ ತದ್ಭವತಿ, ಭಾವನೆ ತಕ್ಕಂತೆ ನಾವುಗಳು ಮೋಕ್ಷಕ್ಕೆ ಹೋಗ್ತಾ ಇದ್ದೀವಾ, ಭಗವಂತ ಅಂದು ಕರೆದಿರೋ ಜ್ಞಾನ ಸಂಬಂಧರಿಗೆ ನಮ್ಮನ್ನು ಹೀಗೆ ಕರೀತಾ ಇದ್ದಾನೆ ಅಂಥೇಳಿ ಒಳಭಾಗಕ್ಕೆ ಹೋಗಬೇಕು.
ಆಗ ಈ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಕ್ಕಂಥ ಜ್ಞಾನ ಸಂಬಂಧರು ಒಳಭಾಗದಲ್ಲೇ ಹೋಗ್ತಾ ಇರ್ತಾರೆ. ಹೋದಾಗ ಅಲ್ಲಿ ದೂರದಲ್ಲಿ ಒಂದು ಹೆಣ್ಣಿನ ಮಣಿ ನಿಂತಿರ್ತಾಳೆ. ಅವಳು ಯಾಕಮ್ಮ ಹೀಗೆ ನಿಂತಿದ್ಯಾ, ನೀನು ಬರಲ್ವೇ ಅಂತಾರೆ. ಖಂಡಿತ ಬರೋಕ್ಕೆ ಸಾಧ್ಯವಿಲ್ಲ, ನಾನು ಒಳಭಾಗದಲ್ಲಿ ಪ್ರವೇಶ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಾರೆ. ಒಳಭಾಗದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಒಂದು ಆಶ್ಚರ್ಯ ಆಗುತ್ತೆ. ಇಲ್ಲಿ ಮೇ ಮಾಸದಲ್ಲಿ ಪ್ರತಿಯೊಬ್ಬರು ಒಳಭಾಗಕ್ಕೆ ಹೋದಾಗ ನಾವುಗಳು ನೋಡಬೇಕಾದ ಸಂಗತಿ ಅಂದರೆ ಪ್ರತಿಯೊಬ್ಬರಿಗೂ ಒಳಗೆ ಹೋಗ್ತಕ್ಕಂಥ ಅವಕಾಶ ಕೊಡ್ತಾರೆ. ಯಾತಕ್ಕೆ ಈ ಒಳಭಾಗದ ಪ್ರವೇಶ ಅಂದರೆ ಹೊರಭಾಗದಲ್ಲಿ ನಿಂತಿರ್ತಕ್ಕಂಥ ಒಂದು ಹೆಣ್ಣು ಅಲ್ಲಿ ನಿಂತಿರ್ತಾಳೆ, ನಾರಿಮಣಿ. ಅವಳು ನಿಂತಿದ್ದಾಗ ಈ ಜ್ಞಾನ ಸಂಬಂಧರು ಕೇಳ್ತಾರೆ, ಯಾಕಮ್ಮ ಹಾಗೆ ನಿಂತಿದೆಯಾ ಅಂತ. ನಾನು ಒಳಭಾಗದಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ, ದೂರದಲ್ಲೇ ಸೂತಕವಾಗಿದೆ, ಆದ್ದರಿಂದ ನಾನು ನಿಂತ್ಕೊಳ್ಳೋ ಹಾಗಿಲ್ಲ ಅಂತ. ಖಂಡಿತ ನೀನು ಯಾಕೆ ಅಂದ್ಕೊತೀಯ, ಮನೋಭಾವನೆ ತಕ್ಕಂತೆ ನಡೀಬೇಕು. ಭಗವಂತನ ನಿಷ್ಠೆಯಲ್ಲಿ ಎಲ್ಲರಿಗೂ ಒಂದೇ, ಆದ್ದರಿಂದ ಭೂತಗಣಗಳ ಸಮೇತವಾಗಿ ಎಲ್ಲರೂ ಕಳಿಸಿದ ಮೇಲೆ ನೀನು ಒಬ್ಬಳು ಯಾಕೆ ನಿಂತ್ಕೋಬೇಕು ಅಂತ ಹೇಳಿ ಅವಳಲ್ಲಿ ಏನು ಹೇಳ್ತಾರೆ, ಈ ಪಂಚಾಕ್ಷಿ ಕೊಳದಲ್ಲಿ ಸ್ನಾನ ಮಾಡು ಅಂತ. ಆ ಪಂಚಾಕ್ಷಿ ಕೊಳದಲ್ಲಿ ಸ್ನಾನ ಮಾಡಿ ಈ ಕಡೆ ಬಾ ಅಂತ ಹೇಳ್ತಾರೆ. ಅವಳು ಏನು ಮಾಡ್ತಾಳೆ, ಆಯಿತು ಅಂತ ಪಂಚಾಕ್ಷಿ ಕೊಳದಲ್ಲಿ ಸ್ನಾನ ಮಾಡಿ ಹೊರಭಾಗದಲ್ಲಿ ಬರ್ತಾಳೆ. ಬಂದಾಗ ಇವರು ವಿಭೂತಿ ಭಸ್ಮವನ್ನು ಹಚ್ಚಿ ಸಂತೋಷ ಅಂತ ಒಂದು ಸಂತೋಷ ಅನುಗ್ರಹ ಆಗಲಿ, ನಿನಗೆ ಮುಕ್ತಿ ಮಾರ್ಗವನ್ನು ಸಿಗಲಿ ಅಂತ ಹೇಳಿ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ ನಡಿ ಅಂತಾರೆ. ಆ ಚಾಲ್ ಅಂತಾನೆ, ಅಂದರೆ ಅಚಲ ಅಂತಕ್ಕಂಥ ಅವಳ ಹೆಸರನ್ನು ಕರೆದು ಆಚಾಲ ಅಂತ ಕರೀತಾರೆ. ನೋಡಿ, ಬಾ ಹೋಗೋಣ ಅನ್ನೋ ಅರ್ಥವೂ ಹೌದು, ಅಚಲ ಅಂತಕ್ಕಂಥ ಅಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಕರೆದದ್ದೂ ಹೌದೇ. ಜೀವನದಲ್ಲಿ ಯಾರ್ಯಾರಿಗೆ ಆಗಿಲ್ವೋ ಅವ್ರನ್ನೆಲ್ಲ ಬಾ ಅಂತ ಹೊರಡೋಕ್ಕೆ ಪರಮೇಶ್ವರನೇ ಸ್ವತಃ ಜ್ಞಾನ ಸಂಬಂಧರ ಸಮೇತವಾಗಿ ಅವನ ಧರ್ಮಪತ್ನಿ ಸಮೇತವಾಗಿ 1,00,001 ಜನಗಳನ್ನ ಎಲ್ಲರನ್ನೂ ಸ್ವಾಗತ ಮಾಡಿ ಒಳಭಾಗದಲ್ಲಿ ಅಪ್ಪಿಕೊಂಡು ಒಳಭಾಗದ ಲಿಂಗದಲ್ಲಿ ಸೇರಿಸ್ಕೊಂಡ್ಬಿಡ್ತಾನೆ. ಅಷ್ಟೂ ಜನಕ್ಕೆ ಮೋಕ್ಷವನ್ನು ಕಲ್ಪಿಸ್ಕೊಳ್ತಾನೆ. ಇವತ್ತು ಆ ಪಂಚಾಕ್ಷಿ ಕೊಳದಲ್ಲಿ ನೋಡ್ಬೋದು, ಯಾರ್ಯಾರು ಜಿನಗಳಿಲ್ಲದಿದ್ದರೂ, ಈಚೆಗಳಾಗಿದ್ದ ಪಕ್ಷದಲ್ಲೂ, ಹೊರಭಾಗದಲ್ಲಿ ಸೂತಕವಿದ್ದರು, ಯಾವ ಕಾಲಕ್ಕೂ ಮೈಲಿಗೆಗಳಾಗಿದ್ದರು, ಆ ಶುಚಿರ್ಭೂತವನ್ನು ಈ ಪಂಚಾಕ್ಷಿ ಕೊಳದಲ್ಲಿ ಓಂ ನಮಃ ಶಿವಾಯ ಅಂದರೆ ಆ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಜೀವನ ಪರ್ಯಂತ ಇಲ್ಲಿ ಸ್ಮರಣೆ ಮಾಡಿಕೊಂಡು ಆಚಾಲಪುರದಲ್ಲಿ ಒಳಭಾಗದಲ್ಲಿ ಹೋದರೆ ಸಾಕು, ಮನಸ್ಸು ಮನ ಎಲ್ಲವೂ ಶಾಂತಿಸುತ್ತೆ. ಜೀವನದಲ್ಲಿ ಗಂಡು ಮಕ್ಕಳು ಯಾವ ಕಾಲಕ್ಕೂ ಮನಸ್ಸಂಚಲವಾಗಿರ್ತಕ್ಕಂಥವ್ರು, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ, ಯಾವ ಕಾಲಕ್ಕೂ ತಿಕ್ಕಲ್ ಥರ ಆಡ್ತಾರೆ. ಇಲ್ಲ ಇಲ್ಲ ಅಂತಾರೆ, ಇಲ್ಲ ಮಾಡ್ಕೊತೀನಿ ಅಂದ ಮೇಲೆ ಒಂದು ಸಲ ಬೇಡ ಅಂತಾರೆ. ಹೀಗಿರ್ತಕ್ಕಂಥವ್ರನ್ನ ಯಾವ ಕಾಲಕ್ಕೆ ಸರಿ ಮಾಡೋದು? ಅದಕ್ಕೆ ಇಂಥವ್ರನ್ನೆಲ್ಲ ಸರಿತಿದ್ದುಪಡಿಸೋಕ್ಕೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಬುದ್ಧಿಮಾಂದ್ಯವಾಗಿರ್ತಕ್ಕಂಥದ್ದು, ಅಂದರೆ ಕೂತಲ್ಲೇ ಕೂತಿರ್ತಾರೆ, ನಿಂತಲ್ಲೇ ನಿಂತಿರ್ತಾರೆ, ಯೋಚನೆ ಮಾಡ್ತಿರ್ತಾರೆ, ಯಾರಿಗೂ ಏನೂ ಹೇಳ್ಕೊಳ್ಳಲ್ಲ, ಬಾಗಿಲು ಹಾಕ್ಕೊಂಡು ಒಳಭಾಗದಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾರೆ. ಹೀಗೆಲ್ಲ ಹುಚ್ಚುತನ ಇರತಕ್ಕಂಥವ್ರಿಗೆ ಸರಿ ಮಾಡೋದೇ ಈ ಆಚಾಲಪುರಂ ವಿಶೇಷ. ಇದಕ್ಕೆ ಈ ಆಚಾಲಪುರದಲ್ಲಿ ನೀವು ಮೇ ಮಾಸದಲ್ಲಿ ನಾವುಗಳು ಕರ್ಕೊಂಡು ಹೋಗ್ತೀನಿ. ಆ ವಿಶೇಷವಾಗಿರ್ತಕ್ಕಂಥ ಒಂದು ಮಾಸಕ್ಕೆ ಯಾವ ದಿನ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಸಾಕ್ಷಿ ರೂಪವಾಗಿ ಅಜ್ಜಿಯ ದರ್ಶನ ಕೂಡ ಮಾಡಿಸ್ಕೊಳ್ಳೋಣ. ಆ ದರ್ಶನವನ್ನು ನೀವು ಮಾಡಿದಾಗ ಜೀವನ ಪವಿತ್ರವಾಗುತ್ತೆ. ಅವರ ಕೈಯಲ್ಲಿ ಊಟ ರುಚಿಯನ್ನು ನೋಡಬೇಕು. ಒಂದ್ಸಲ ಏನಾಯಿತು, ಈ ಅಜ್ಜಿ ಅಡುಗೆ ಮಾಡ್ತಾಯಿದ್ರು. ಒಂದು ಸುಮಾರು 250 ಜನ ಎಲ್ಲರೂ ಇಳಿದುಬಿಟ್ರು. ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಾಗದಿಂದ, ಬೇರೆ ಬೇರೆ ವಾಹನದಿಂದ ಎಲ್ಲರೂ ಬಂದಿದ್ದಾರೆ. ನೋಡ್ತಾ ನೋಡ್ತಾ ಅಜ್ಜಿ ಪಾಪ ಆ ಸ್ಟವ್ ಮೇಲೆ ಇರ್ತಕ್ಕಂಥ ಪಾತ್ರೆಯನ್ನು ಇಳಿಸಕ್ಕೆ ಹೋಗಿ ಮೈ ಮೇಲೆ, ಕಾಲ ಮೇಲೆ, ಕೈ ಮೇಲೆಲ್ಲ ಸೆಲ್ ಹೋಯಿತು. ಆ ಬಿಸಿ 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 ಹಬೆಯಾಗಿರ್ತಕ್ಕಂಥ ಅನ್ನದ ಪಾತ್ರೆ ಹೀಗೆ ಸುಟ್ಟು ಹೋಗಿರತಕ್ಕಂಥ ಈ ವಯಸ್ಸಲ್ಲಿ 96 ವಯಸ್ಸಾಗಿತ್ತು ಆಗ. ಆ 96 ವಯಸ್ಸುಗಳಲ್ಲಿ ಹೀಗೆ ಆಗೋದಾಗ ಏನಪ್ಪ ಮಾಡೋದು ಅಂದರೆ, ಈಕೆ ಮಾಡಿದ್ದಿಷ್ಟೇ, ವಿಭೂತಿಯನ್ನು ತಗೊಂಡು ಓಂ ನಮಃ ಶಿವಾಯ ಅಂತ ಹಾಕ್ಕೊಂಡ್ರು. ಇವತ್ತಿಗೂ ನೀವು ಹೋಗಿ ನೋಡ್ಬೋದು, ಅಜ್ಜಿಗೆ ಒಂದು ಚೂರು ಏನೂ ಆಗದೆ ಅಕಸ್ಮಾತ್ ಬೇರೆಯವ್ರ ಮೈ ಮೇಲೆ ಬಿದ್ದಿದೆ. ಇಷ್ಟೊತ್ತಿಗೆ ದೊಡ್ಡ ಹಾಸ್ಪಿಟಲ್ಲಿ ಗಂಟೆಗಟ್ಟಲೆ ಆಪರೇಷನ್ಗಳು, ಅಯ್ಯೋ ಸುಟ್ಟು ಹೋಯ್ತಾ, ಹೀಗೆ ಹಾಗೆ ಅಂತಿದ್ರು. ಇವತ್ತು ಭಗವಂತ ಇದ್ದಾನೆ ಅಂತ ಇದೇ ಸಾಕ್ಷಿ ರೂಪ ಆ ಅಜ್ಜಿಯನ್ನು ತಾವೇ ಸ್ವತಃ ಭೇಟಿ ಮಾಡಿ ಅವರ ಕೈಯಲ್ಲಿ ಎಷ್ಟು ಶಕ್ತಿಯಾನುಸಾರ ಆಶೀರ್ವಾದ ತೊಗೊಳ್ತಿರೋ, ನಿಮ್ಮ ಶಕ್ತಿಯಾನುಸಾರ ಅನ್ನದಾನವನ್ನು ಮಾಡೋಕ್ಕೆ ಒಂದು ಪಲ್ಲಾಕ್ಕಿ ಮೂಟೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುಟುಂಬಕ್ಕೆ ದಾನವನ್ನು ಮಾಡಿ, ಅವರು ಪ್ರತ್ಯೇಕವಾಗಿ ಪ್ರತಿ ಸೋಮವಾರ, ಪ್ರತ್ಯೇಕವಾಗಿ ಆ ಪ್ರದೋಷ ದಿನ, ಶಿವರಾತ್ರಿಯ ದಿನ, ಇಂಥ ಒಂದು ಈಶ್ವರನ ಪ್ರದೋಷ ಕಾಲದಲ್ಲಿ ಅವರ ಪ್ರಸಾದ ಮಾಡಿ ಆ ಈಶ್ವರನಿಗೆ ಇವತ್ತಿಗೂ ನೈವೇದ್ಯ ಮಾಡ್ತಾ ಇದ್ದಾರೆ ಅಜ್ಜಿ. ಅದಕ್ಕೆ ಆ ಕುಟುಂಬದಿಂದ ಆಚಾಲಪುರದಲ್ಲಿ ಜ್ಞಾನ ಸಂಬಂಧರಿಂದ ಪ್ರತಿಯೊಬ್ಬನಿಗೂ ಜ್ಞಾನಾಭಿವೃದ್ಧಿ, ಚಂದ್ರ ಮನೋಕಾರಕದ ಮನದೋಷ ಪರಿವರ್ತನೆ ಆಗುತ್ತೆ. ಆಮೇಲೆ ಹಾಲು ಅಭಿಷೇಕವನ್ನು ಜ್ಞಾನ ಸಂಬಂಧರಿಗೆ ಮಾಡಿಸ್ಬೇಕು. ಇಲ್ಲಿ ಯಾರು ಹಾಲು ಎತ್ಕೊಂಡು ಹೋಗಿ 2 ಲೀಟರ್ ಅಭಿಷೇಕವನ್ನು ಮಾಡಿಸಿ ತದನಂತರ ವಾಪಸ್ ತಗೊಂಡು ಅದನ್ನು ತಮ್ಮ ಕುಟುಂಬದವರು ಮಾತ್ರ ಕುಡಿಬೇಕು, ಬೇರೆಯವರಿಗಲ್ಲ. ಇಷ್ಟು ಮಟ್ಟಿಗೆ ಮಾಡಿಸ್ಕೊಂಡ್ರೆ ಜೀವನ ಪ್ರತಿಪೂರ್ವಕವಾಗಿರ್ತಕ್ಕಂಥ ನಮ್ಮ ದೋಷಗಳು ಪರಿಹಾರ ಸಿಗುತ್ತೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಸಾಕ್ಷಿ ವಂದನಾ ಸ್ವರೂಪದಲ್ಲಿ ಆ ಸ್ಮರಣೆಯನ್ನು ಮಾಡಿಕೊಂಡು ಜೀವನ ಚರಿತ್ರೆಯಲ್ಲಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಕ್ಕೆ ಆಚಾರಪುರಂ ಎಲ್ಲಿ ವೈದೀಶ್ವರನ ಕೋಯಿಲಿಗೂ ಚಿದಂಬರಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಕೊಲ್ಲಿಡಂ ಗ್ರಾಮ, ಕೊಲ್ಲಿಡಂ ಗ್ರಾಮದಿಂದ 20 ಕಿಲೋಮೀಟರ್ ಒಳಭಾಗದಲ್ಲಿ ಪ್ರವೇಶ ಮಾಡಿದರೆ ಆಚಾಲಪುರಂ. ಇಷ್ಟೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಗೊತ್ತೇ ಇದೆಯಲ್ಲ.